ಬೆಂಗಳೂರಲ್ಲಿ ಮತ್ತೊಂದು ಲವ್ ಸೆಕ್ಸ್ ದೋಖಾ ಕೇಸ್ ಆಗಿದೆ. ಮದುವೆ ಆಗೋದಾಗಿ ನಂಬಿಸಿ ವಂಚನೆ ಮಾಡಿರುವಂಥ ಆರೋಪ ಕೇಳಿ ಬಂದಿದೆ. ವಂಚನೆ ಮಾಡಿರುವಂಥ ವ್ಯಕ್ತಿಯ ಹೆಸರು ಮ್ಯಾಥ್ಯೂ ಅಂತ ಹೇಳಿ. ಆತ ಕ್ರಿಕೆಟ್ ಕೋಚ್ ಆಗಿದ್ದ ಒಂದು ಖಾಸಗಿ ಶಾಲೆಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ. ಖಾಸಗಿ ಶಾಲೆಯಲ್ಲಿ ಕ್ರಿಕೆಟ್ ಕೋಚ್ ಆಗಿದ್ದವನು ತಮ್ಮ ಮಕ್ಕಳನ್ನು ಶಾಲೆಗೆ ಬರುವಂಥ ಪೋಷಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದ. ಅದರಲ್ಲಿ ಕೆಲವೊಂದು ವ್ಯಕ್ತಿಗಳ ಜೊತೆ, ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ. ದೈಹಿಕ ಶಿಕ್ಷಕನಾಗಿರುವಂಥ ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ. ಬನ್ನೇರುಘಟ್ಟದ ಶಾಲೆಯೊಂದರಲ್ಲಿ ಶಿಕ್ಷಕನಾಗಿದ್ದಾನೆ. ಕೇರಳದ ಮೂಲದವನಾಗಿರುವಂಥ ಮ್ಯಾಥ್ಯೂ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಂಥ ಮಹಿಳೆಗೆ ಈಗ ವಂಚನೆ ಮಾಡಿದ್ದಾನೆ. ಮಗಳನ್ನು ಕ್ಯಾಂಪಿಗೆ ಬಿಡಲು ಬರ್ತಾ ಇದ್ದಂಥ ಸಂತ್ರಸ್ತೆ ಈ ವೇಳೆ ಸಂತ್ರಸ್ತೆಯನ್ನು ಪರಿಚಯ ಮಾಡಿಕೊಂಡಿದ್ದಾನೆ. ಮದುವೆಯಾಗೋದಿಗೆ ನಂಬಿಸಿದ್ದಾನೆ. ಆಕೆಯ ಜೊತೆ ಖಾಸಗಿ ಕ್ಷಣಗಳನ್ನು ಕೂಡ ಕಳೆದಿದ್ದಾನೆ. ಮಾತ್ರವಲ್ಲ, ಅದನ್ನು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಈಗ ಆ ಸಂತ್ರಸ್ತೆ ಗರ್ಭಿಣಿ ಆಗ್ತಾ ಇದ್ದಂತೆ ಕೈ ಕೊಟ್ಟಿದ್ದಾನೆ ಎನ್ನುವ ಆರೋಪ ಇದೆ. ಶಾನುಭೋಗನಹಳ್ಳಿಯ ಮಹಿಳೆಗೆ ಮ್ಯಾಥ್ಯೂನಿಂದ ವಂಚನೆ ಆಗಿದೆ ಎನ್ನುವ ಆರೋಪ. ಈಗ ಆಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಇವನು ಕೇವಲ ಆಕೆಯ ಜೊತೆ ಮಾತ್ರವಲ್ಲದೆ ಬೇರೆಯವರ ಜೊತೆಗೂ ಕೂಡ ಅದೇ ರೀತಿ ಸಂಪರ್ಕವನ್ನು ಹೊಂದಿದ್ದ. ಅವನು ಕೂಡ ವಿಡಿಯೋಗಳನ್ನು ಮಾಡಿಟ್ಟುಕೊಳ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಆಕೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಮ್ಯಾಥ್ಯೂ ಹಲವು ಮಹಿಳೆಯರ ಜೊತೆಯೂ ಕೂಡ ಅದೇ ರೀತಿಯ ವಿಡಿಯೋಗಳನ್ನು ಮಾಡಿಕೊಂಡಿದ್ದ. ರಾಸಲೀಲೆಯ ವಿಡಿಯೋ, ಫೋಟೋ ತೆಗೆದುಕೊಂಡಿದ್ದ ಆರೋಪಿ. ಈ ವಿಡಿಯೋಗಳನ್ನು ನೋಡಿ ಶಾಕ್ ಆಗಿದ್ದು ಸಂತ್ರಸ್ತೆ. ಪ್ರಶ್ನಿಸಿದಾಗ ನಾನು ಹಾಗೆ ಅಂತ ಹೇಳಿ ಧಮಕಿ ಹಾಕಿದ್ದಂತೆ. ಅಲ್ಲದೆ ಅಬಾರ್ಷನ್ ಮಾಡ್ಕೊ ಅಂತ ಹೇಳಿ ಕಿರುಕುಳ ಕೊಡ್ತಾ ಇದ್ದಂತೆ. ಶನಿವಾರ ಬೆಳಗ್ಗೆ ಎದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಮ್ಯಾಥ್ಯೂ ಪರಾರಿಯಾಗಿದ್ದಾನೆ. ನ್ಯಾಯಕ್ಕಾಗಿ ಕೋಣನಕುಂಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಆ ಮಹಿಳೆ.